ನಮಸ್ಕಾರ. ರತ್ನಮ್ಮಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಇದ್ಕನ್ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ವಸ್ತುಗಳನ್ನ ಐಟಮ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಇದ್ಕನ್ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದ ಇದು ತೆಂಗಿನಕಾಯಿ ಅರ್ಧ ಹೋಳು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಗ್ಗರಣೆಗೆ ಈರುಳ್ಳಿದು, ಇದು ಮೆಣಸಿನ್ಕಾಯಿ, ಶುಂಠಿ 2 ಇಂಚು, ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಪುಡಿ, ರುಚಿಗೆ ಉಪ್ಪು, ಧನಿಯಾ ಪುಡಿ, ಗಸಗಸೆ 1 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, 2 ಏಲಕ್ಕಿ. ಈಗ ಬಾಣಲಿಗೆ ಇಟ್ಟಿದ್ದೀನಿ. ನಾನು ಬಳಸೋದು ಫ್ರೀಡಮ್ ಎಣ್ಣೆ. ಈಗ ಎಣ್ಣೆ ಹಾಕಿದ್ದೀನಿ. ಇದು ಬಿಸಿ ಆಗಲಿ. ಈಗ ಹಾಕ್ಕೊತಾ ಇದ್ದೀನಿ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಗ್ಗರಣೆ, ಈರುಳ್ಳಿ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಈರುಳ್ಳಿ ಬೆಂದ ಮೇಲೆ ತೆಂಗಿನಕಾಯಿ ಹಾಕ್ಕೊಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಗಸಗಸೆ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈಗ ಬೆಂದಿದೆ. ಇದ್ರಿಗೆ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ, ಚಿಕ್ಕ ಹೋಳು. ಇದು ಸ್ವಲ್ಪ ಫ್ರೈ ಆಗಬೇಕು. ಇದೊಂದು 5 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ತೆಂಗಿನಕಾಯಿ. ಈಗ ಇದು ಆಗಿದೆ. ಇದು ಸ್ವಲ್ಪ ಪ್ಲೇಟಿಗೆ ತೆಗೆದು ಹಾಕ್ಕೊಂಬಿಡೋಣ ಆರ್ಲಿ. ಆಮೇಲೆ ಬಿಸಿ ಆರ್ದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾನು ಟೊಮೊಟೊನ ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ. ನೋಡಿ, ಟೊಮೊಟೊನ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬೆಂದ ಮೇಲೆ ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ಈಗ ನೋಡಿ, ಟೊಮೊಟೊ ಬೆಂದಿದೆ. ಅದಕ್ಕೆ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸ್ಪೂನ್ ಧನಿಯಾ ಪುಡಿ. ಆಲ್ರೆಡಿ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನಾವು 1 ಸ್ಪೂನ್ ಖಾರ ಹಾಕ್ಕೊಂಡು, ಅದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಇದು ನಮ್ಮ ಮನೆಯಲ್ಲಿ ಈ ಇದ್ಕಿನ ಬೇಳೆಗೆ ಇಷ್ಟಕ್ಕೆ 1.5 ಸ್ಪೂನು, ಒಂದು 5-6 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಇದ್ಕನ್ ಬೇಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದ್ಕಿನ ಬೇಳೆನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನೀರೆಲ್ಲ ಫಿಲ್ಟರ್ ಆಗಿದೆ. ಇದು ಒಂದು ಸ್ವಲ್ಪ ಎಣ್ಣೆಲೇ ನಾವು ತಿರುಗಿಸ್ಕೊಡ್ಬೇಕು. ಅದು ಎಣ್ಣೆಲೇ ಸ್ವಲ್ಪ ಒಂದು 15 ನಿಮಿಷ ಎಣ್ಣೆಲಿ ಇದೇ ಮಾಡಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಕೊಡ್ತದೆ.
ನಾವು ಮಸಾಲೆ ನೋಡಿ. ಈಗ ಎಣ್ಣೆ ಅಲ್ಲಿ ಇದು ಎತ್ತಿನ ಬೇಳೆ ಹಾಕಿದ್ದೀನಿ. ಇದು ಬೇಕಾಗ್ತದೆ. 1 ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ತೀವಿ. ಈಗ ನೋಡಿ ಮಸಾಲೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ನುಣ್ಣಗಾಗಿದೆ. ಈಗ ನಾನು ಟೊಮೊಟೊ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಅದ್ರಗೇನೆ ಜೊತೆಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ನೋಡಿ. ಈಗ ಇದು ಎಷ್ಟು ನೈಸ್ಗಾಗಿದೆ. ಇದು ಸೈಡ್ ಗಿಡನ. ಈಗ ಬೇಳೆನ ನೋಡಿ. ಈಗ ಎಣ್ಣೆ ಬಿಡ್ತಾ ಐತೆ. ಈಗ ನಾವು ಇದಕ್ಕೆ ಈಗ ನೋಡಿ ಎಣ್ಣೆ ಬಿಟ್ಟಿದೆ. ಈಗ ಮಸಾಲೆನ ಹಾಕ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ತಿರುಗಿಸ್ಕೊಡ್ತಾ ಇರೋಣ. ಈಗ ನೋಡಿ ಮಸಾಲೆ ಈಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋಣ. ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಸಾಲೆ ಇದು ಮಾಡ್ಕೊಂಡು. ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ. ಈಗ ನಮಗೆ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋ. ನೋಡಿ ಇಷ್ಟು. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಇದು ಸಾರು ಕುದಿಯೋ ಹೊತ್ತಿಗೆ ಸ್ವಲ್ಪ ಗಟ್ಟಿ ಆಗ್ತದೆ ಸಾರು. ಈಗ ನೋಡಿ ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗ್ತದೆ. ನೀರೆಲ್ಲ ಹಾಕಿದ್ದೀನಿ. ಒಂದು ಅರ್ಧ ಗಂಟೆ ಬೇಕು. ಬೇಳೆ ಬೇಕು. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು. ಅರ್ಧ ಗಂಟೆ ಆಗಿದೆ. ಸಾರು ರೆಡಿಯಾಗಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ರೆಡಿ ಸಾರು. ನಮ್ಮ ನಾಟಿ ಹಿರ್ಕನ್ ಬೇಳೆ ಸಾರು. ಈಗ ಸಾರು ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಮುದ್ದೆ ಮುದ್ದೆಗೆ ನೋಡಿ ನಮ್ಮ ನಾಟಿ ಹಿರ್ಕನ್ ಬೇಳೆ ಸಾರು ಮುದ್ದೆ ಸೂಪರಾಗಿ ಬಂದಿದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ನಮ್ಮ ನಾಟಿ ಹಿರ್ಕನ್ ಬೇಳೆ ಸಾರು ಇಷ್ಟ ಆಗಿ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಮಾಡಿ.